ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ಕೋಡಾ ಕೈಲಾಕ್ನ ರಿವ್ಯೂ ಮಾಡೋಣ ಅಂತ ಮಹದೇವಪುರಲ್ಲಿ ಇರುವಂಥ ರಾಜಾ ಸ್ಕೋಡಾ ಶೋರೂಮ್ಗೆ ಬಂದಿದ್ದೀನಿ. ಆ್ಯಂಡ್ ಇವತ್ತಿಲ್ಲಿ ಲಾಂಚ್ ಇವೆಂಟ್ ನಡೀತಾ ಇದೆ. ಸೊ ಈವೆಂಟು ಒಂದು ಸ್ಮಾಲ್ ಗ್ಲಿಮ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಇವ್ರ ಒಪಿನಿಯನ್ ಯಾಕೆ ಕೇಳಬಾರ್ದು ಕಾರ್ ಬಗ್ಗೆ ಅಂತ ಅನಿಸ್ತು. ಬಿಕಾಸ್ ನಮ್ಮಂಥ ಯೂಟ್ಯೂಬರ್ಸು ಸುಮಾರು ಜನ ಆಲ್ರೆಡಿ ರಿವ್ಯೂ ಮಾಡಿದ್ದಾರೆ ಮೀಡಿಯಾ ಡ್ರೈವಲ್ಲಿ. ಬಟ್ ಪಬ್ಲಿಕ್ ಒಪಿನಿಯನ್ನ ನಿಮಗೆ ತಲುಪಿಸಿದ್ರೆ ನಿಮಗೂ ಗಾಡಿ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ಬನ್ನಿ, ಎಷ್ಟು ಜನ ಸಿಗ್ತಾರೋ, ಯಾರೆಲ್ಲ ಮಾತಾಡೋಕೆ ಓಕೆ ಅಂತಾರೋ ಅಷ್ಟು ಜನನೂ ಮಾತಾಡ್ಸೋಣ. ಸ್ಕೋಡಾ ಕೈಲಾಕಲ್ಲಿ ಕೂತಿದ್ದೀನಿ ನಾನು ಇವಾಗ. ಆ್ಯಕ್ಚುಲಿ ಕಸ್ಟಮರ್ಸ್ಗಳು ಲಾಂಚ್ ಆಗಿದ್ದ ದಿನನೇ ಸ್ಕೋಡಾನವರು ಕೊಡ್ತಾ ಇದ್ದಾರೆ ಇವ್ರುಗಳಿಗೆ ಟೆಸ್ಟ್ ಡ್ರೈವ್ಗೆ. ಸೊ ಇವ್ರಿಗೆ ಹೆಂಗೆ ಅನ್ಸುತ್ತೆ ಏನು ಕತೆ ಅಂತ ನೋಡೋಣ. ಸೊ ಕೆಲವರಿಗೆ ಇಲ್ಲಿ ಕನ್ನಡ ಬರುತ್ತೆ, ಇನ್ನು ಕೆಲವರಿಗೆ ಕನ್ನಡ ಬರಲ್ಲ. ಸೊ ಯಾರಿಗೆ ಬರಲ್ಲ ಅವ್ರನ್ನ ಇಂಗ್ಲೀಷೆಲ್ಲ ಮಾತಾಡ್ಸೋಣ, ಆಮೇಲೆ ಅದಕ್ಕೂ ಬೈಬೇಡಿ ನನಗೆ. ಒಬ್ರು ಇವಾಗ ಡ್ರೈವ್ ಮಾಡ್ತಾ ಇದ್ದಾರೆ, ಸೊ ಅವ್ರನ್ನ ಹಿಟಪ್ ಮಾಡೋಣ, ಅವ್ರಿಗೆ ಏನು ಅನ್ಸುತ್ತೆ ಅಂತ. ಸರ್, ನಿಮ್ಮ ಹೆಸರು? ಸೊ ಯುವರ್ ನೇಮ್? Harsh Gupta. What's your first impression about the car? It's spacious. Okay. The first thing I doubted about when I saw the reviews was it's a smaller car, but it doesn't feel like that. Okay. The power is good. Okay. The shock ups are good, stable. Okay. Is what I feel. In the segment overall, we are having almost 14 cars. Why only Kailak? So first thing is safety, Okay. which other cars are not offering. Okay. Second thing, the engine is quite tested. We have Kushaq, Yeah. and that the engine is the same as Kushaq, so it's quite tested. So it's not a new car, as in. Okay. And the other cars are giving features, but the engine power and everything is not the same. Okay. Okay. What's the one thing you like about the Kailak? Like this is the ultimate thing I like in this car. So what's that? I'm getting a premium car in a budget price. Okay. Okay. So German cars do have a stiffer suspension due to its own purpose. So what do you feel about the suspension? So like, do you feel stiff or is it comfortable about? The Indian roads need a stiffer suspension. Yeah. Is what I feel. Okay. So like, is it comfortable you feel or it Yeah. might? Yeah. It is You feel it might be. comfortable. ಹಿಂಗಡೆ ಸಿಟ್ಟಿಂಗ್ ಅಲ್ಲಿ ಕೂತಿದ್ದೀನಿ. ಸೊ ಕಂಫರ್ಟ್ ಹೆಂಗಿದೆ ಅಂತ ನಾನು ಪಕ್ಕದಲ್ಲಿ ಅವ್ರನ್ನ ಕೇಳೋಣ. ಆಕ್ಚುಲಿ ಯಾರು ಮಾತಾಡಿದ್ರು ಅವ್ರ ವೈಫ್ ಇವ್ರು ಆಕ್ಚುಲಿ. ಮ್ಯಾಮ್, ಹೌ ಡು ಯು ಫೀಲ್ ದ ಸಸ್ಪೆನ್ಷನ್ ಆಫ್ ದಿ ಕಾರ್ ಅಂಡ್ ದ ಕಂಫರ್ಟ್ ಆಫ್ ದಿ ಕಾರ್? It's really good. I expected it to be little smaller than Okay. Kushaq, but my husband is 6 feet and he's sitting in the front, but still I have a good leg space. Okay. So I feel overall it's quite comfortable. So do you feel like the stiff suspension make uncomfortable for you or what? No. I don't know lot of things about car, Okay. but I feel it's comfortable. I It's don't comfortable. feel any discomfort as of now. Even if the roads are not that good where we are testing right now, but Yeah. it's still comfortable. So we do have a rear event in the Kailak as well. So do you feel that whatever the air is coming, is it sufficient or do you feel much more needed? You feel like? No, it's quite sufficient right now. Okay. I feel it's quite sufficient according to the cabin size. So the cabin is chilling quite fast as per you. Yes. ನೋಡ್ತಿರ್ಬೋದು ಗೈಸ್, ಆಕ್ಚುಲಿ ಸ್ಪೇಸಿಂಗ್ ಯಾವ ಥರ ಇದೆ ಅಂತ. ಅವ್ರು 6 feet ಇದ್ದಾರೆ, ಇವರು ವಾಟ್ಸ್ ಯೋರ್ ಹೈಟ್ ಮ್ಯಾಮ್? I'm 5'2". 5'2". ಸೊ ಆಲ್ಮೋಸ್ಟ್ ಸ್ವಲ್ಪ ಶಾರ್ಟ್ ಇದ್ದೀರಾ ಅಂತಂದ್ರೆ ಇಟ್ಸ್ ವೆರಿ ಕಂಫರ್ಟಬಲ್ ಕಾರ್ ಆಕ್ಚುಲಿ. ಸೊ ಆವರೇಜ್ ಇಂಡಿಯನ್ ಹೈಟ್ ಬಂದು 5'7", 5'8" ಏನೋ ಇರ್ತೀವಿ ನಾವು. ಆ ಹೈಟ್ ಇದ್ದೀರಾ ಅಂತಂದ್ರೆ ಇಟ್ಸ್ ವೆರಿ ಕಂಫರ್ಟಬಲ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಸರ್ ಫಾರ್ ಯುವರ್ ಒಪಿನಿಯನ್. ಸೊ ಆಕ್ಚುಲಿ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ. ಸೊ ಇವರು ಕೂಡ ಕೈಲಾಕ್ನ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ನಾನು ಹೋಗಿರಲಿಲ್ಲ ಅಷ್ಟೇ, ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ತೊಗೊಂಬಂದಿದ್ದಾರೆ. ಸೊ ಅವ್ರಿಗೆ ಏನು ಅನಿಸ್ತು, ಏನು ಕತೆ ಎಲ್ಲನೂ ತಿಳ್ಕೊಳ್ಳೋಣ. ಸರ್, ನಿಮ್ಮ ನೇಮ್? ಸುಶೀಲ್ ಕುಮಾರ್ ಅಂತ. ಓಕೆ ಸರ್, ನೀವು ಕೈಲಾಕಿಗೆ ಏನಕ್ಕೆ ಟೆಸ್ಟ್ ಡ್ರೈವ್ ಬಂದ್ರಿ? ಯಾಕಂದ್ರೆ ಸೆಗ್ಮೆಂಟ್ ತುಂಬ ಕಾರ್ಸ್ ಇದೆ ಈಗ. ಸೊ ಅಷ್ಟೆಲ್ಲ ಕಂಪೇರ್ ಮಾಡಿದ್ರೆ ವೈ ಕೈಲಾಕ್? ನೆಕ್ಸಾನು 3X ಮತ್ತು ಸೋನೆಟ್ಟು, ಹುಂಡೈ, ವೆನ್ಯೂ ಅನ್ಸುತ್ತೆ. ಅದೆಲ್ಲ ಹುಂಡೈ ಸೋನೆಟ್ಟು ಕಟ್ ಮಾಡಿದ್ದು ಸೇಫ್ಟಿಗೋಸ್ಕರ. ಓಕೆ. ನೆಕ್ಸಾನು ಮಹೀಂದ್ರ 3X. ನೆಕ್ಸಾನ್ ಕಟ್ ಮಾಡಿದ್ದು ಸರ್ವಿಸ್, Okay. ಆಫ್ಟರ್ ಸೇಲ್ ಸರ್ವಿಸ್ ಓಕೆ. ತುಂಬ ಪ್ರಾಬ್ಲಮ್ ಇದೆ ಅಂತ. ಆಮೇಲೆ 3X ನಮ್ಮ ಫ್ರೆಂಡ್ ಹತ್ರ ಇದೆ, ಚೆನ್ನಾಗಿದೆ, ಗುಡ್ ಕಾರ್. ಬಟ್ ಸ್ವಲ್ಪ ಓವರ್ ಪ್ರೈಸ್ ಅನಿಸ್ತು ನಮ್ಮ ರೇಟ್. ಅಂದರೆ ಕಂಟಿನ್ಯೂಸ್ ಚೇಂಜ್ ಮಾಡ್ತಾನೆ ಇದ್ದಾರೆ ಇದು ರೇಟ್ನ. ಪ್ರೈಸ್ ಹೈಕ್ ಆಗ್ತಾ ಇದೆ. ಪ್ರೈಸ್ ಹೈಕ್ ಆಗ್ತಿದೆ. ಮತ್ತೆ ಡೆಲಿವರಿ ತುಂಬಾ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ ತುಂಬಾ ಜನ. ಏನಾದ್ರು ಕರೆಕ್ಟ್ ಟೈಮ್ ಡೆಲಿವರಿ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ. ಓಕೆ. ಮತ್ತೆ ಕೈಲಾಕು ಅಬ್ವಿಯಸ್ಲಿ ಕುಶಾಕ್, ಬೇಬಿ ಆಲ್ಮೋಸ್ಟ್ ಸೇಮ್ ಕುಶಾಕ್, ಜಸ್ಟ್ ಲೆಂತ್ ಡಿಫರೆನ್ಸ್ ಅಷ್ಟೇ. ಹೌದು, ಸಬ್ ಮೀಟರ್ ಅದು ಸಬ್ ಮೀಟರ್ ಅಷ್ಟೇ. ಕೈಲಾಕ್ ಬೆಟರ್ ಪ್ಯಾಕೇಜ್ ಅಂತ ಅನ್ಸ್ತಾ ಹಿಂಗೆ? ನಾನು ಆಪ್ ಮಾಡಿರೋದು ಸಿಗ್ನೇಚರ್ ವೇರಿಯಂಟ್. ಸಿಗ್ನೇಚರ್ ಅಂದ್ರೆ ಬೇಸ್ ವೇರಿಯಂಟ್ ಸೆಕೆಂಡ್ ವೇರಿಯಂಟ್. ಸಿಗ್ನೇಚರ್ ಪ್ಲಸ್ ಸ್ವಲ್ಪ ಓವರ್ ಪ್ರೈಸ್ ಅನಿಸ್ತು. ಇಲ್ಲೂ ಜಾಸ್ತಿ ಏನು ಡಿಫರೆನ್ಸ್ ಇಲ್ಲ.
ಸಿಗ್ನೇಚರ್ ಅಲ್ಲಿ ಎಲ್ಲ ಸಿಗುತ್ತೆ ಪ್ಲಸ್ ಒಂದು ಅರೌಂಡ್ ಬೇಕಾಗಿರೋ necessity features ಎಲ್ಲ ಎಲ್ಲ ಸಿಕ್ಬಿಡುತ್ತೆ. ಹೌದು. ಸೊ 2 lakhs ಎಕ್ಸ್ಟ್ರಾ ಹೋಗೋ ಅವಶ್ಯಕತೆ ಇಲ್ಲ ಅನಿಸ್ತು. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಕುಶಾಕು ಟ್ರೈ ಮಾಡಿದ್ದೀನಿ, ಎಲ್ಲ ಏನು ಡಿಫ್ರೆನ್ಸ್ ಏನಿಲ್ಲ. ಸ್ವಲ್ಪ ಸ್ಪೇಸಿಯಸ್ ಆಗಿಲ್ಲ, ಸ್ವಲ್ಪ ಫ್ರಂಟ್ ಓಕೆ, ಬ್ಯಾಕ್ ಟ್ರೈ ಮಾಡಿಲ್ಲ, ಆದ್ರೆ ನೋಡ್ತಿದ್ರೆ ಸ್ವಲ್ಪ ಕಮ್ಮಿ ಕಾಂಪ್ಯಾಕ್ಟ್ ಅನ್ಸುತ್ತೆ. ಅಂತ ಅನ್ಸುತ್ತೆ ನಮ್ದು ಸ್ವಲ್ಪ. ಇನ್ನೊಂದು ಕಾರ್ ಇದೆ ಕೈಗಾರು, ಹಾ ಬ್ಯಾಕ್ ಸ್ಪೇಸ್ ತುಂಬಾ ಸ್ಪೇಸಿಯಸ್ ಆಗಿದೆ, ಇದ್ರಲ್ಲಿ ಸ್ವಲ್ಪ ಕಮ್ಮಿ ಅನಿಸ್ತು. ಮೇ ಬಿ ಬಿಕಾಸ್ ಏನದು ಹಿಂದೆ ಬೂಟ್ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ ಅವರು, ಅದಕ್ಕೆ ಸ್ವಲ್ಪ ಬೂಟ್ ಸ್ಪೇಸ್ ಕಮ್ಮಿ ಮಾಡಿ ಹಿಂದೆ ಕೊಡ್ಬೋದಿತ್ತು. ಬಟ್ ಓವರ್ ಆಲ್ ಗುಡ್ ಪ್ಯಾಕೇಜ್, ಬೆಸ್ಟ್ ಪ್ಯಾಕೇಜ್. ಓಕೆ. ಸ್ಕೋಡಾ ಅಂದ ತಕ್ಷಣ ಎಲ್ಲರಿಗೂ ನಮಗೆ ಗೊತ್ತಿರುವಂಥದ್ದು ಇಟ್ಸ್ ಸೋರ್ ಫೋರ್ ಡ್ರಿವನ್ ಕಾರ್. ಸೊ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಇರುತ್ತೆ ಅಂತ ಹೇಳ್ತಾರೆ ಆ ಸ್ಕೋಡಾದಲ್ಲಿ. ಬಟ್ ನಿಮ್ಗೆ ಏನಿಸ್ತು ಸರ್ ಡ್ರೈವ್ ಮಾಡಿದಾಗ? ಖುಷಿಯಾಗಿ ಟ್ರೈ ಮಾಡಿದೆ ಅಷ್ಟೇ, ಅಂದ್ರೆ ಪ್ಲೇನ್ ರೋಡೇ ಇತ್ತು, ಇಲ್ಲಿ ಇರಲಿಲ್ಲ. ಆದ್ರೆ ಇದು ರಿಫೈನ್ ಮಾಡಿದಾರೆ ಅಂತ ಹೇಳಿದ್ದಾರೆ, ಕಾಣಿಸ್ತದೆ ಸ್ವಲ್ಪ ರಿಫೈನ್, ಕಂಫರ್ಟಬಲ್ ಆಗಿದೆ ಅಂತ ಏನು ತೊಂದರೆ ಇಲ್ಲ. ಸೊ ಇವಾಗ ನಿಮಗೆ ಯಾರು ಬಂದು ಕೈಲಾಕ್ ತಗೊಳ್ಬೋದಾ ಅಥವಾ ಬೇರೆ ಯಾವ್ದಾದ್ರು ಕಾರ್ ತಗೋಬೋದಾ ಅಂತ ಏನಾದ್ರು ನಿಮ್ ಸಜೆಷನ್ ಕೇಳಿದ್ರೆ ಕೈಲಾಕ್ ಸಜೆಸ್ಟ್ ಮಾಡ್ತೀರಾ? ಹೆಂಗೆ ಸಜೆಸ್ಟ್ ಮಾಡ್ತೀರಾ? ಆಲ್ರೆಡಿ ಬುಕ್ ಮಾಡಿದೀರಾ? ಓಕೆ ಓಕೆ. ಡಿಸೆಂಬರ್ ಅಲ್ಲಿ ಬುಕ್ ಮಾಡಿದ್ರು. ಓ ಸೂಪರ್. ಗಾಡಿ ಲಾಂಚ್ಗಿನ ಮುಂಚೆನೆ ಇವರು ಬುಕ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇವ್ರ ಕಾನ್ಫಿಡೆನ್ಸ್ ಮೆಚ್ಚಬೇಕು ಆಕ್ಚುಲಿ ಸ್ಕೋಡಾ ಮೇಲೆ ಇರೋಂಥದ್ದು. ಸೊ ಲಾಯಲ್ ಕಸ್ಟಮರ್ಸ್ ಅಂದ್ರೆ ಇದನ್ನೇ ಹೇಳೋದು ನಾವು ಆಕ್ಚುಲಿ. ಸೊ ಗಾಡಿ ಲಾಂಚ್ ಆಗೋಕ್ಕಿಂತ ಮುಂಚೆನೆ ಹೋಗಿ ಬುಕ್ ಮಾಡ್ತಾರಲ್ಲ, ಅವ್ರಿಗೆ ಅಷ್ಟು ಫೇತ್ ಇರುತ್ತೆ ಗಾಡಿ ಮೇಲೆ ಮತ್ತೆ ಬ್ರ್ಯಾಂಡ್ ಮೇಲೆ. ಸೊ ನೋಡಿ, ಲಾಯಲ್ ಕಸ್ಟಮರ್ ಸ್ಕೋಡಾಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಕ್ಕೆ. ನಿಮ್ಮ ಜರ್ನಿ ಚೆನ್ನಾಗಿರಲಿ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನ್ಯೂ ಕಾರ್. ಥ್ಯಾಂಕ್ ಯು ಸರ್. ಸೊ ಇವಾಗ ಮತ್ತೆ ಕಾರ್ ಒಳಗೆ ಬಂದಿದ್ದೀನಿ, ಇನ್ನೊಬ್ರು ಕಾರ್ ಓಡಿಸ್ತಾ ಇದ್ದಾರೆ ಅಂಡ್ ಲಕಿಲಿ ಇವ್ರಿಗೆ ಕನ್ನಡ ಕೂಡ ಮಾತಾಡ್ತಾರೆ. ಮಾರ್ತಾಳಿ ಸೈಡ್ ಕನ್ನಡ ಮಾತಾಡೋರು ಸಿಗೋದೆ ಅಪರೂಪ ಗುರು, ಅಂಥದ್ರಲ್ಲಿ ಸಿಕ್ಕಿದ್ದಾರೆ ನಮ್ಮ ಅದೃಷ್ಟ. ಸೊ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಸುಧೀರ್ ಅಂತ. ಸುಧೀರ್ ಅಂತ. ಓಕೆ ಸರ್, ನೀವು ಕಾರ್ನ ಬುಕ್ ಮಾಡಿದ್ದೀರಾ ಅಥವಾ ಹೆಂಗೆ ಸರ್? ಬುಕ್ ಮಾಡಿದ್ದೀನಿ. ಮಾಡಿದ್ದೀರಾ? ಟೆಸ್ಟ್ ಡ್ರೈವ್ ತಗೊಳ್ದಲೆ ಯಾವ ಕಾನ್ಫಿಡೆನ್ಸ್ ಮೇಲೆ ಬುಕ್ ಮಾಡಿದ್ದು ಸರ್? ಸ್ಕೋಡಾ ಒಳ್ಳೆ ಕ್ವಾಲಿಟಿ ಓಕೆ ಅಂಡ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಹಾಂ ನಾನು ಸ್ಕೋಡಾ ಅಂಡ್ ವೋಕ್ಸ್ವ್ಯಾಗನ್ ಕಾರ್ಸ್ ಎಲ್ಲ ಓಡಿಸಿದ್ದೀನಿ, ಎಲ್ಲ ಚೆನ್ನಾಗಿದೆ. ಓಕೆ. ಅದು ಬಿಟ್ರೆ ಲೈಕ್ ರೈವಲ್ಸ್ ಅಲ್ಲಿ ಅಂದ್ರೆ ಐ ಕುಡ್ ಓನ್ಲಿ ಸಿ 3XO ಎಸ್ ಅ ಕಾಂಪಿಟೇಟರ್. 3XO. ಹಾ, ಓಕೆ. X1 ಕೂಡ ನನಗೆ ಅಷ್ಟು ಅನ್ಸಿಲ್ಲ. ಅಷ್ಟು ಅನ್ಸಿಲ್ಲ ಅಂದ್ರೆ ಕ್ಲಾಸ್ಟ್ರೋಫೋಬಿಕ್ ಫೀಲಿಂಗ್ ಒಳಗಡೆ ಕುಂತಾಗ. ಓಕೆ ಓಕೆ ಓಕೆ. X1 ಬಟ್ ಕಮಿಂಗ್ ಟು 3XO ದಟ್ ವಾಸ್ ಮೈ ಫಸ್ಟ್ ಚಾಯ್ಸ್. ಲೇಟರ್ ಆನ್ ಕೈಲಾಕ್ ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಮಾಡಿದ್ಮೇಲೆ ನಾನು ಕುಶಾಕೆಲ್ಲ ಓಡಿಸಿದ್ದೆ. ಇದು ಚೆನ್ನಾಗಿದೆ, ಜಸ್ಟ್ ಒಂದು ಲೆಂತ್ ಕಮ್ಮಿ ಆಗ್ತಾ ಇದೆ ಅಷ್ಟೇ ಅಲ್ವಾ? ಸಬ್ 4 ಮೀಟರ್ ಅಲ್ಲ? ಸಬ್ 4 ಮೀಟರ್ ಲೆಂತ್ ಬಿಟ್ರೆ ಹೈಟ್ ಅಂಡ್ ವಿಡ್ತ್ ಸೇಮ್ ಅಂತ ಗೊತ್ತಾಯ್ತು. ಲೆಟ್ಸ್ ಗಿವ್ ಎ ಟ್ರೈ ಅಂತ ಹೇಳಿ ಬುಕ್ ಮಾಡಿದ್ವಿ. ಓಕೆ. ಯಾವ ವೇರಿಯಂಟ್ ಬುಕ್ ಮಾಡಿದ್ದೀರಾ ಸರ್? ನಾನು ಸಿಗ್ನೇಚರ್ ಪ್ಲಸ್. ಸಿಗ್ನೇಚರ್ ಪ್ಲಸ್ ಅಂದ್ರೆ ಸೆಕೆಂಡ್ ಟಾಪ್ ವೇರಿಯಂಟ್. ಸೆಕೆಂಡ್ ಟಾಪ್. ಓಕೆ. ನೀವು 3XO ಮತ್ತೆ ಕೈಲಾಕ್ ನಿಮ್ಮ ತಲೆಯಲ್ಲಿ ಇತ್ತು ಅಂತ ಹೇಳಿದ್ರಿ. ಸೊ 3XO ಬದಲು ವೈ ಕೈಲಾಕ್? ಎಕ್ಸಾಕ್ಟ್ ಒನ್ ಪಾಯಿಂಟ್. ಒನ್ ಸಿಂಗಲ್ ಪಾಯಿಂಟ್ ಅಂದ್ರೆ ಆಫ್ಟರ್ ಸೇಲ್ ಸರ್ವಿಸ್. ಆಫ್ಟರ್ ಸೇಲ್ಸ್ ಅಂಡ್ ಸರ್ವಿಸ್. ಯಾ, ಅಂಡ್ ರಿಲಯಬಿಲಿಟಿ ಎರಡು ನೋಡಿದ್ದೆ. ಓಕೆ ಓಕೆ. ಸ್ಕೋಡಾ ಕಾರ್ಸ್ ಅಲ್ಲಿ ಸಾಮಾನ್ಯವಾಗಿ ಇಟ್ಸ್ ಆಫ್ ಶೋರ್ ಫೋರ್ ಡ್ರಿವನ್ ಕಾರ್ ಅಂತ ಹೇಳ್ತೀವಿ, ಅಂದ್ರೆ ಬೇಸಿಕ್ಲಿ ಡ್ರೈವರ್ಸ್ ಕಾರ್ ಅಂತ ಹೇಳ್ತೀವಿ. ಸಸ್ಪೆನ್ಷನ್ ಎಲ್ಲ ಸ್ವಲ್ಪ ಸ್ಟಿಫ್ ಇದ್ದೇ ಇರುತ್ತೆ ಸ್ಕೋಡಾ ಕಾರ್ಗಳಲ್ಲಿ. ಸಸ್ಪೆನ್ಷನ್ ವೈಸ್ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಕಾರ್ ಓಡಿಸ್ತಿರುವಾಗ? ಹೌ ಡು ಯು ಫೀಲ್? ನಾವು ಅಷ್ಟು ಸಸ್ಪೆನ್ಷನ್ ಅಷ್ಟು ಚೆಕ್ ಮಾಡೋಷ್ಟು ಎಕ್ಸ್ಪರ್ಟ್ಸ್ ಅಲ್ಲ, ಬಟ್ ಸ್ವಲ್ಪ ನಾನು ಯಾವ್ದಂದ್ರೆ ವೋಕ್ಸ್ವ್ಯಾಗನ್ ಓಡಿಸಿದ್ದೀನಿ. ಓಕೆ. ವೋಕ್ಸ್ವ್ಯಾಗನ್ ಯಾವ್ದು ಟೈಗನ್ ಓಡಿಸಿದ್ದೀನಿ. ಓಕೆ. ಅದು ಸ್ವಲ್ಪ ಬೆಟರ್ ಅನಿಸ್ತು ಕುಶಾಕ್ಗಿಂತ. ಸಿಮಿಲರ್ ಫೀಲ್ ಬಟ್ ಬೆಟರ್ ಇದೆ. ಓಕೆ. ಲೈಕ್ ಅಂದ್ರೆ ಸ್ಟಿಫ್ ಅಂದ್ರೆ ಇನ್ ಸೆನ್ಸ್ ಸರ್, ಯಾವ್ದಾದ್ರು ಪಾಟೋಲ್ ಮೇಲೆ ಹತ್ತಿಸಿದಾಗ ತುಂಬಾ ಒಂಥರ ಹಾರ್ಡ್ ಆಗಿ ಇದಾಗುತ್ತೆ, ಅನ್ಕಂಫರ್ಟಬಲ್ ಆಗುತ್ತಲ್ಲ, ಆ ತರ ನಿಮ್ಗೆ ಫೀಲ್ ಆಗ್ತಿದ್ಯಾ ಹೆಂಗೆ ಅಂತ? ಇಲ್ಲ ಇಲ್ಲ, ಆಲ್ರೆಡಿ 2 ಪಾಟ್ ಹೋಲ್ಸ್ ಅಲ್ಲ, ಲೈಕ್ 2 ಅಪ್ ಅಂಡ್ ಡೌನ್ಸ್ ಹೋಗಿದ್ವಿ, ಅಷ್ಟು ಅನ್ಸಿಲ್ಲ ನನಗೆ. ಆ ತರ ಏನು ಅನ್ಸಿಲ್ಲ. ಇಲ್ಲ. ಸೊ ಓವರ್ ಆಲ್ ಫಿಟ್ ಅಂಡ್ ಫಿನಿಶ್ ಏನ್ ಅನ್ಸುತ್ತೆ ಸರ್ ಕಾರ್ದು? ಓವರ್ ಆಲ್ ಕ್ಯಾಬಿನ್ ಒಳಗೆ ಕೂತಾಗ ನಿಮಗೆ ಫಸ್ಟ್ ಇಂಪ್ರೆಷನ್ಸ್? ಫಸ್ಟ್ ಇಂಪ್ರೆಷನ್ ಫುಲ್ ಒಂದು ಕ್ವಾಲಿಟಿ ಒಳಗೆ ಹೋಗ್ತಿದೀವಿ. ಓಕೆ. ಲೈಕ್ ಪ್ರಾಡಕ್ಟ್ ಒಳಗಡೆ ಹೋಗ್ತಾ ಇದೀವಿ ಅನ್ನೋ ಫೀಲಿಂಗ್. ಒಂದು ಪ್ರೀಮಿಯಂ ಕಾರ್, ನಿಮಗೆ ಪ್ರೀಮಿಯಂ ಕಾರ್ ವೈಬ್. ಕರೆಕ್ಟ್ ವರ್ಡ್. ಓಕೆ. ಸ್ಟೇರಿಂಗ್ ಮೇಲೆ ಕೈ ಇಟ್ಟು ಎಕ್ಸಲೇಟರ್ ಪ್ರೆಸ್ ಮಾಡಿದ ತಕ್ಷಣ ವಾಟ್ಸ್ ಯುವರ್ ಫಸ್ಟ್ ಇಂಪ್ರೆಷನ್? ತಲೆಗೆ ಏನ್ ಫಸ್ಟ್ ಪಾಯಿಂಟ್ ಟಕ್ ಅಂತ ನಿಮಗೆ ಫೀಲ್ ಆಗಿದ್ದು ಕಾರ್ ಓಡಿಸಿದ ತಕ್ಷಣ? ಪಿಕಪ್ ಎಲ್ಲ ಚೆನ್ನಾಗಿ ಅನಿಸ್ತು. ಅದು ಎಸ್ಪೆಷಲಿ ಆಟೋಮೆಟಿಕ್ ಅಲ್ಲಿ ಲ್ಯಾಗ್ ಇರುತ್ತಲ್ವಾ? ಟರ್ಬೋ ಲ್ಯಾಗ್ ಇರುತ್ತೆ, ಅದು ಇಲ್ಲ ಅನ್ಸಿತ್ತು ನನಗೆ. ಸೊ ಓವರ್ ಆಲ್ ನಿಮಗೆ ಪವರ್ ವೈಸ್ ಸಫಿಷಿಯಂಟ್ ಅಂತ ಅನ್ಸುತ್ತಾ ನಿಮಗೆ? ಅಷ್ಟು ಮಾಡ್ಲಿಕ್ಕೆ ಲೈಕ್ ಅಷ್ಟು ಫುಲ್ ಮಾಡ್ಲಿಕ್ಕೆ ಆಗಿಲ್ಲ ಇವಾಗ, ಬಟ್ ಸ್ಟಿಲ್ ಯಾ ಫ್ಯಾಮಿಲಿ ಕಾರ್ ಅನ್ಕೊಂತಾ ಇದೀವಲ್ಲ, ನನಗೆ ಒಂದು ರೇಂಜ್ ಓವರ್ ಸ್ಪೀಡ್ ಏನ್ ಬೇಕಾಗಿಲ್ಲ, ಬಟ್ ಐ ಥಿಂಕ್ ಇಟ್ ವಿಲ್ ಗಿವ್. ನಾನು ಜಸ್ಟ್ ಇವಾಗ ನಾನು ವಿತೌಟ್ ಆಕ್ಸಲರೇಷನ್ ಜಸ್ಟ್ ಬ್ರೇಕ್ ಬಿಟ್ರೇನೆ ಹೋಗ್ತಾ ಇದೆ. ಪ್ರೀವಿಯಸ್ ಕಾರ್ ಯಾವ್ದು ಇತ್ತು ಸರ್ ನಿಮ್ಮ ಹತ್ರ? ಬಲೇನೋ ಇತ್ತು. ಬಲೇನೋ. ಸೊ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೋತಾ ಇದೀರಾ? ಇಲ್ಲ, ಅದು ಆಲ್ರೆಡಿ ಸೇಲ್ ಮಾಡಿದ್ದೀನಿ. ಓಕೆ, ಸೇಲ್ ಮಾಡಿದ. ಸೊ ವಾಟ್ಸ್ ದ ಬಿಗ್ ಡಿಫರೆನ್ಸ್ ಯು ಫೈಂಡ್ ಇನ್ ಬಲೆನೋ ಅಂಡ್ ಕೈಲಾಕ್? ಬಲೇನೋ ಒಳ್ಳೆ ಕಂಫರ್ಟ್ ಇತ್ತು, ರೈಡ್ ಕ್ವಾಲಿಟಿ ಅದೆಲ್ಲ ಚೆನ್ನಾಗಿತ್ತು. ಓನ್ಲಿ ಥಿಂಗ್ ಇಸ್ ಸೇಫ್ಟಿ ಇಲ್ಲ ಅದರಲ್ಲಿ. ವಿ ವಾಂಟ್ ಗುಡ್ ಪರ್ಫಾರ್ಮಿಂಗ್ ಕಾರ್ ವಿತ್ ಸೇಫ್ಟಿ. ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಒಪಿನಿಯನ್ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಿಂದ್ಗಡೆ ಇವ್ರ ಮಿಸಸ್ ಕೂತಿದ್ದಾರೆ, ಸುಧೀರ್ ಅವ್ರ ಮಿಸಸ್. ಇವಾಗ ಅವ್ರಿಗೆ ಏನ್ ಅನ್ಸುತ್ತೆ ರಿಯರ್ ಸೀಟ್ ಕಂಫರ್ಟ್, ಅವ್ರ ಒಪಿನಿಯನ್ ಏನಿದೆ ತಿಳ್ಕೊಳ್ಳೋಣ. ಮೇಡಮ್, ನಿಮ್ಗೆ ಕಂಫರ್ಟ್ ಯಾವ ತರ ಇದೆ? ಲೈಕ್ ಏನಾರು ಎತ್ತಾಕೋದು ಆ ತರ ಏನಾರು ಅಥವಾ ಕಂಫರ್ಟಬಲ್ ಆಗಿದೆಯಾ? ಇಟ್ ಇಸ್ ಅಂದ್ರೆ ಸ್ಮೂತ್ ಆಗೇ ಇದೆ. ಓಕೆ. ಸ್ವಲ್ಪ ಸ್ಟಿಫ್ನೆಸ್ ಅನ್ಸ್ತಾ ಇದೆ, ಬಟ್ ಇಟ್ ಇಸ್ ಆಲ್ ಗುಡ್.
ನಾಟ್ ಅಂದ್ರೆ Uncomfortable ಮಾಡೋ ಆ ರೀತಿ ಥರ ಇಲ್ಲ. ಏನು ಇಲ್ಲ. ಅಂಡ್ ವೆಹಿಕಲ್ ಮೂವ್ ಆಗ್ಬೇಕಾದ್ರೆ ಐ ಆಮ್ ಫೀಲಿಂಗ್ ಇಟ್ ಲೈಕ್ ವೆರಿ ಸ್ಮೂತ್. ಓಕೆ ಓಕೆ ಅಂಡ್ ಕಮಿಂಗ್ ಟು ದ ಸ್ಪೇಸ್ ಇನ್ ದ ರೇರ್ ಸೀಟ್, ಯಾ ಸ್ವಲ್ಪ ಕಡಿಮೆ ಇದ್ದಂಗಿದೆ, Compact ಆಗಿದೆ. ಕಾಂಪ್ಯಾಕ್ಟ್ ಆಗಿದೆ. ಸೊ ಸ್ವಲ್ಪ ಬಟ್ ನೋ ಇಫ್ ಟೂ ಪೀಪಲ್ ಮೋಸ್ಟ್ ಆಫ್ ದ ಟೈಮ್ ಇಬ್ರು ಜನ ಮಾತ್ರ ಟ್ರಾವೆಲ್ ಮಾಡ್ತಾರೆ ಅಂಡ್ ನೋ ರೇರ್ ಸಿಟೀಸ್ ಫಾರ್ ಕಿಡ್ಸ್ ಆರ್ ವೆರಿ ರೇರ್ಲಿ ಯೂಸ್ಡ್ ಅಂತ ಅನ್ಸಿದ್ರೆ ದಿಸ್ ಇಸ್ ಅ ಗುಡ್ ಕಾರ್. ಓಕೆ ರಿಯರ್ ಏಸ್ಮೆಂಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಏರ್ ಸರ್ಕ್ಯುಲೇಷನ್ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಲೈಕ್ ಎಫೆಕ್ಟಿವ್ ಆಗಿದೆ ಅಂತ ಅನ್ಸುತ್ತಾ ಅಥವಾ ಇನ್ನೂ ಸ್ವಲ್ಪ ಕೂಲಿಂಗ್ನೆಸ್ ಚೆನ್ನಾಗಿರ್ಬೋದಿತ್ತು ಅಂತ ಏನಾರು ಅನ್ಸುತ್ತಾ ನಿಮಗೆ? ಇವಾಗ ನನಗೆ ಮಾಡರೇಟ್ ಆಗಿ ಅನಿಸ್ತಾ ಇದೆ, ಲೈಕ್ ಓಕೆ ಸೊ ಕ್ಯಾಬಿನ್ ಕೂಲ್ ಆಗಿದೆ ಅಂತ ಅನ್ಸ್ತಾ ಇದೆ. ಆಗಿದೆ Okay. ಅಂಡ್ ಯಾ ಸೊ ಶೆಕೆನ್ ಫೀಲ್ ಆಗ್ತಾ ಇಲ್ಲ ಶಕೆ ನಿಮಗೆ? ಫೀಲ್ ಆಗ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಐ ಆಮ್ ನಾಟ್ ಫೀಲಿಂಗ್ ವೆರಿ ಕೋಲ್ಡ್. ಓಕೆ ಇಟ್ ಇಸ್ ಗುಡ್. ಇದಾಗಿತ್ತು ಸ್ನೇಹಿತರೆ ಒಪಿನಿಯನ್. ನೆಕ್ಸ್ಟ್ ಇನ್ನೊಬ್ರು ಯಾರು ಸಿಕ್ಕಿದ್ರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮ್ಮ ಜೊತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ. ಆಕ್ಚುಲಿ ಇವರು ಟೆಸ್ಟ್ ಡ್ರೈವ್ ಮಾಡಿಲ್ಲ, ಬಟ್ ಸರ್ ಬುಕ್ ಮಾಡಿದ್ರಾ? ಬುಕ್ ಮಾಡಿದ. ಓಕೆ ಸೊ ಬುಕ್ ಮಾಡಿದ್ದಾರೆ ಆಕ್ಚುಲಿ ಇವರು. ಸೊ ಇವ್ರಿಗೆ ಏನು ಅನ್ಸುತ್ತೆ, ಯಾಕೆ ಎಲ್ಲ ಬುಕ್ ಮಾಡಿದ್ರು, ಏನು ಕತೆ ಎಲ್ಲ ತಿಳ್ಕೊಳ್ಳೋಣ. ಸರ್ ಸೆಗ್ಮೆಂಟಲ್ಲಿ ತುಂಬ ಕಾರ್ಗಳಿದೆ, ಆದರೂ ಕೈಲಾಕ್ನೆ ಯಾಕೆ ಬುಕ್ ಮಾಡಿದ್ರಿ? ಸರ್ ನಾನು ಮುಂಚೆ 3X ಬುಕ್ ಮಾಡಿದ. 3X ನೆಕ್ಸ್ಟ್ ಪ್ರೋ ಕ್ಯಾನ್ಸಲ್, ಬುಕಿಂಗ್ ಕ್ಯಾನ್ಸಲ್ ಮಾಡಿ ಬುಕ್ ಮಾಡಿದ್ರಿ ನೀವು? ಮಾಡಿ ಕ್ಯಾನ್ಸಲ್ ಮಾಡಿ ಆಫ್ಟರ್ ದಟ್ ಐ ಕೈಂಡ್ ಆಫ್ ಹೋಲ್ಡಿಂಗ್ ವಿತ್ ಕೈಲಾಕ. ಓಕೆ ಸೊ ಯಾವ ವೇರಿಯಂಟ್ ಬುಕ್ ಮಾಡಿದ್ದೀರಾ? ನಾನು ಸಿಗ್ನೇಚರ್ ವೇರಿಯಂಟ್ ಬುಕ್ ಮಾಡಿದ. ಸಿಗ್ನೇಚರ್ ವೇರಿಯಂಟ್ ಲೈಕ್ ಅಂದ್ರೆ ಸೆಕೆಂಡ್ ಬೇಸ್ ವೇರಿಯಂಟ್? ಎಸ್ ಸೆಕೆಂಡ್ ಬೇಸ್ ಕರೆಕ್ಟ್. ಓಕೆ ಸ್ಕೋಡಾ ಅಂತಂದ್ರೆ ಎಲ್ಲರಿಗೂ ಗೊತ್ತು, ಇಟ್ಸ್ ಡ್ರೈವರ್ಸ್ ಓರಿಯೆಂಟೆಡ್ ಕಾರ್. Yeah. ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಕಂಪೇರ್ ಟು ಬೇರೆ ಕಾರ್ಸ್ಗಳು. Yeah. ಸೊ ನಿಮಗೆ ಆ ಸ್ಟಿಫ್ನೆಸ್ ಓಕೆನಾ ಅಥವಾ ಹೆಂಗೆ ಅದು? ಅಂದರೆ ನಾನು ಹೊಸ ಬೈಯರ್ ಆ್ಯಕ್ಚುಲಿ, Okay. ಕಾರ್ ಇಲ್ಲ. Okay. ದಿಸ್ ಇಸ್ ದ ಫಸ್ಟ್ ಕಾರ್ ನಾನು ವಿಚ್ ಐಮ್ ಬೈಯಿಂಗ್. ಸೊ ದಟ್ಸ್ ವೇರ್ ಕೆಳಗೆ ತಗೊಂಡ ನೋಡೋಣ ಅಂತ ಯೋಚನೆ ಮಾಡ್ತೀನಿ. ನೀವೇ ಬುಕ್ ಫಾರ್ ಆಟೋಮೆಟಿಕ್ ತಗೊಂಡು ಸೊ ಹೋಗೋಣ ಅಂತ ಪ್ಲಾನ್. ಒಂದು ಫೀಚರ್ ನಿಮಗೆ ಕೈಲಾಕಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಯಾವುದು ಸರ್? First of all, engine, right? Engine top notch, right? Mostly because of engine, I opted for Kailaka. ಎಷ್ಟೇ ಮಾಡಿಲ್ದಿರೋದ್ರಿಂದ ಡ್ರೈವ್ ಎಕ್ಸ್ಪೀರಿಯನ್ಸ್ ನಾನು ಕೇಳಲಿಕ್ಕಾಗಲ್ಲ. ಬಟ್ ಇವ್ರಿಗೆ ಏನು ಇಷ್ಟ, ಯಾಕೆ ಬುಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಪಿನಿಯನ್ ಶೇರ್ ಮಾಡಿದ್ರು. ಸರ್ ನಿಮ್ಮ ಹೆಸರು ಕೇಳೋದು ಮರ್ತೆ? My name is Rajesh. ರಾಜೇಶ್. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫಸ್ಟ್ ಕಾರ್ ಆ್ಯಂಡ್ ಯುವರ್ ಕಾರ್ ಜರ್ನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಜನದ ಒಪಿನಿಯನ್ ಏನಿದೆ ಈ ಕಾರ್ ಬಗ್ಗೆ ಅಂತ. ಈ ಕಾರ್ದು ಡೀಟೇಲ್ಡ್ ರಿವ್ಯೂ ಅದು ನನ್ನ ಸ್ಟೈಲಲ್ಲೇ ಆದಷ್ಟು ಬೇಗ ಚಾನಲಲ್ಲಿ ಬರುತ್ತೆ. ಸೊ ಸ್ಟೇ ಟ್ಯೂನ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.